ಯಾಕಕ್ಕ ಈ ಒಡವೆಗಳನ್ನೆಲ್ಲ ಇಲ್ಲಿ ತಗೊಂಬಂದು ಇಟ್ಟಿದ್ಯಾ? ಪಿಂಕಿ, ಈ ಒಡವೆನೆಲ್ಲ ಮಾರಿ ನಾನು 10 ಲಕ್ಷ ತರ್ತೀನಿ. ಅದನ್ನ ನಾಳೆ ಅಪ್ಪಂಗೆ ಕೊಡ್ತೀನಿ. ಅಯ್ಯೋ ಅಕ್ಕ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾಳೆ ಏನಾದ್ರೂ ಈ ಒಡವೆಗಳೆಲ್ಲ ಎಲ್ಲಿ ಅಂತ ಕೇಳಿದ್ರೆ ನೀನ್ ಏನ್ ಹೇಳ್ತೀಯಾ? ಮತ್ತೆ ನಾನು ಏನ್ ಮಾಡ್ಲಿ ಪಿಂಕಿ? ನನಗೆ ತೋಚಿದ್ದು ಒಂದೇ ದಾರಿ. ಈಗ ಅದು ಆಗಲ್ಲ ಅಂದ್ರೆ ನಾಳೆ ನಾಳೆ 10 ಲಕ್ಷ ಹೇಗೆ ಅರೇಂಜ್ ಮಾಡ್ಲಿ? ಅತ್ತೆ ಏನ್ ಹೇಳಿದ್ರು ಅಂತ ನೀನ್ ಕೇಳಿಸ್ಕೊಂಡೆ ತಾನೆ? ನಾನು ಕಳ್ತನ ಮಾಡಿದ್ದೀನಂತೆ. ಈಗ ಒಂದ್ ವೇಳೆ ನಾಳೆ 10 ಲಕ್ಷ ನಾನು ಕೊಡಕ್ಕಾಗ್ಲಿಲ್ಲ ಅಂದ್ರೆ ಅಪ್ಪ ಅದನ್ನ ನಿಜ ಅನ್ಕೊಳಲ್ವಾ? ಅಪ್ಪ ಇದನ್ನ ನಿಜ ಅನ್ಕೊಂಡು ನಾಳೆ ನನ್ನ ಮನೆಯಿಂದ ಓಡಿಸೋ ಬದಲು ನಾನೇ ಹೋಗ್ಬಿಡ್ಲಾ? ಅಯ್ಯೋ, ಅಷ್ಟು ಧೈರ್ಯ ನನಗಿಲ್ಲ ಪಿಂಕಿ. ಧೈರ್ಯ ಇದ್ರು ಅಪ್ಪನ್ನ ಬಿಟ್ಟು ಹೋಗೋ ಮನ್ಸು ನನಗಿಲ್ಲ. ಮತ್ ಯಾಕಮ್ಮ ಹಾಗೆ ಮಾತಾಡ್ತೀಯಾ? ಸಾರಿ ಪುಟ್ಟ, ನೀನು 10 ಲಕ್ಷ ಕೇಳಿದಾಗ ನಾನು ಕೊಡ್ಬೇಕಾಗಿತ್ತು. ಶ್ರಾವಣಿ, ನೀನ್ ನನ್ನಾದ್ರೂ ಕೇಳ್ಬೇಕಿತ್ತಮ್ಮ. ಅಲ್ಲ, ನೀನ್ ಯಾಕೆ ಹೋಗಿ ಆ ಥರ ಚೆಕ್ ತಗೊಂಡೆ ಹೇಳು? ಆ ಟೈಮಲ್ಲಿ ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಹಾಗೆ ಮಾಡ್ಬಿಟ್ಟೆ. ಆದ್ರೆ ಅಷ್ಟಕ್ಕೇನೆ ಅವರೆಲ್ಲ ನಾನು ಕಳ್ತನ ಮಾಡಿದೀನಿ ಅಂತೆಲ್ಲ ಹೇಳ್ಬಿಟ್ರಲ್ಲ. ಚಿಕ್ಕಪ್ಪ ನಿಜವಾಗ್ಲೂ ನಾನು ಕಳ್ತನ ಮಾಡ್ಬೇಕಂತ ಆ ಚೆಕ್ ತಗೊಂಡಿಲ್ಲ. ನೀನೇನು ಅಂತ ನಮಗ್ ಗೊತ್ತಮ್ಮ. ಈ ಮನೆ ಮಹಾರಾಣಿ ನೀನು. ನೀನ್ ಕಳ್ತನ ಮಾಡೋದು ಅಂದ್ರೆ ಏನು ಹೇಳು? ಯಾರು ಏನೇ ಹೇಳಿದ್ರು ನೀನ್ ಮಾತ್ರ ತಲೆ ಕೆಡಿಸ್ಕೋಬೇಡ ಅಷ್ಟೇ. ಆಯ್ತಾಯ್ತು ನೋಡಮ್ಮ ಶ್ರಾವಣಿ, ಅಣ್ಣನ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ಹೊಸ್ತೇನಲ್ಲ. ಆದ್ರೆ ಇವತ್ತ ತಪ್ಪು ಅವನಿಗೆ ತುಂಬಾ ದೊಡ್ಡದು ಅನ್ಸ್ಬಿಟ್ಟಿದೆ. ಅದರಲ್ಲೂ ಅಕ್ಕ ಅದನ್ನ ಕಳ್ತನ ಅಂತ ಹೇಳಿದ್ಮೇಲಂತೂ ಅವನು ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ದಾನೆ. ಅದೇ ಕಾರಣಕ್ಕೆ 10 ಲಕ್ಷ ಕೊಡ್ಲಿಲ್ಲ ಅಂದ್ರೆ ಮನೇಲೇ ಇರಬೇಡ ಅಂತ ಹೇಳಿತ್ತು. ಮತ್ತೆ ನಾನು ನಿಜವಾಗ್ಲೂ ಮನೆಯಿಂದ ಹೊರಟೋಗ್ಬೇಕಾ? ನಾನು ಎಲ್ಲೋಗ್ಲಿ ಚಿಕ್ಕಪ್ಪ? ಅಯ್ಯೋ ಹುಚ್ಚು ಹುಡುಗಿ, ನೀನ್ ಯಾಕೆ ಈ ಮನೆ ಬಿಟ್ಟು ಹೋಗ್ತೀಯ ಹೇಳು? ನೀನ್ ನಮ್ಮ ಮಗಳು ಪುಟ್ಟ. ನಿನ್ನನ್ನು ನಾವು ಅಷ್ಟು ಸುಲಭವಾಗಿ ಬಿಟ್ಕೊಡ್ತೀವ? ನೋಡು ಪುಟ್ಟ, ನಾನು ನಿನಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಅದನ್ನ ತಗೊಂಡೋಗಿ ಅಣ್ಣನ ಮುಂದೆ ಇಟ್ಬಿಡು. ಆದ್ರೆ ಇನ್ಯಾವತ್ತೂ ಇಂಥ ತಪ್ಪು ಮಾಡಬಾರ್ದು. ಅಣ್ಣನ ಹತ್ರ ಸಾರಿ ಕೇಳಬೇಕು. ಚಿಕ್ಕಪ್ಪ, ಹಾಗಾದ್ರೆ ದುಡ್ಡನ್ನ ನೀವ್ ಕೊಡ್ತೀರಾ? ಕೊಡ್ತೀನಿ ಅಂತ ಹೇಳದ್ನಲ್ಲ. ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ 10 ಲಕ್ಷ ನನ್ನ ಕಣ್ಣು ಮುಂದೆ ಇರಬೇಕು. ಇಲ್ದಿದ್ರೆ ಈ ಮನೇಲಿ ಅವಳ ಜಾಗ ಇಲ್ಲ. ಸುಬ್ಬು, ಅಪ್ಪ ಹೇಳಿ ಟೈಮ್ ಆಗ್ತಾ ಬಂತು. ಒಂದೊಂದು ನಿಮಿಷ ಕಳೀತಿದ್ದ ಹಾಗೆ ನನ್ನ ಎದೆ ಬಡಿತ ಜೋರಾಗ್ತಿದೆ, ಭಯ ಆಗ್ತಿದೆ. ಅಪ್ಪನ ಏನಾದ್ರೂ ನನ್ನ ನಿಜವಾಗ್ಲೂ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ? ಅಪ್ಪನ್ ಬಿಟ್ಟು ಹೇಗಿರ್ಲಿ ಸುಬ್ಬು? ಆದ್ರೂ ಪರವಾಗಿಲ್ಲ. ಎಷ್ಟೊಂದ್ ಸರಿ ನಾನು ಏನೂ ತಪ್ಪು ಮಾಡದೇ ಇದ್ದಾಗ ಅಪ್ಪ ನನಗೆ ಬೈದಿದ್ದಾರೆ. ಈಗ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ತಪ್ಪು ಮಾಡಿ ಅಪ್ಪ ಕೊಡೋ ಶಿಕ್ಷಣ ಅನುಭವಿಸಕ್ಕೆ ರೆಡಿ ಇದ್ದೀನಿ. ಇಷ್ಟು ದಿನ ನಾನು ಎಷ್ಟೇ ಕಷ್ಟದಲ್ಲಿದ್ರು ನೀನು ಹೇಗಾದ್ರೂ ಮಾಡಿ ನನ್ನನ್ನು ಬಚಾವ್ ಮಾಡ್ತಿದ್ದೆ. ಆದ್ರೆ ಈಗ ಪರಿಸ್ಥಿತಿ ನಿನ್ನ ಕೈನೂ ಕಟ್ಟಾಕ್ಬಿಟ್ಟಿದೆ. ಆಯ್ತು, ಅದು ಏನಾಗುತ್ತೋ ಆಗ್ಲಿ, ನಾನು ಎದುರಿಸ್ತೀನಿ. ಯಾಕಂದ್ರೆ ನನಗೆ ಬೇರೆ ದಾರಿನೂ ಇಲ್ವಲ್ಲ.